ಬೆಂಗಳೂರಿನಲ್ಲಿ ಜಿಬಿಎ ಎಲೆಕ್ಷನ್ಸ್ ಇನ್ನೇನು ಕೆಲವು ದಿನಗಳಲ್ಲಿ ಹತ್ರಕ್ಕೆ ಬರ್ತಾ ಇದೆ. ಹಾಗಾಗಿ ಸ್ಥಳೀಯವಾಗಿ ಈಗ ಹೆಣ್ಮಕ್ಳನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿರುವ ಎಲ್ಲ ಪಕ್ಷದವರು ಸೀರೆ ಕೊಡಿಸ್ತೀವಿ, ಬಿರಿಯಾನಿ ಹಾಕ್ತೀವಿ ಬನ್ನಿ ಅಂತ ಕರಿತಾ ಇದ್ದಾರೆ. ಇದೇ ತರಹದ ಕೆಲವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು ಈಗ ಕಾಂಗ್ರೆಸ್ಗೆ ಹಾರುವ ಪ್ರಯತ್ನದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಸೇರ್ತಾ ಇದ್ದೀವಿ, ನೀವೆಲ್ಲ ಬರ್ರಿ ಅಂತ ಸ್ಥಳೀಯ ಹೆಣ್ಮಕ್ಳನ್ನ ಕರೆದಿದ್ರು. ಕಾರಣ ಒಂದು ಬಿರಿಯಾನಿ ಮತ್ತು ಸೀರೆ. ಬಿರಿಯಾನಿ ಮತ್ತು ಸೀರೆ ಆಸೆಗೆ ಹೋದ ಮಹಿಳೆಯರಿಗೆ ಮೊದಲು ಕೊಡ್ತಾ ಇದ್ದಿದ್ದು ಒಂದು ಕೂಪನ್. ಈ ಕೂಪನ್ನ ತೆಗೆದುಕೊಂಡು ಹೋಗಿ ಒಳಗಡೆ ಕೊಟ್ಟರೆ ಒಂದು ಸೀರೆ ಕೊಡ್ತಾರಂತೆ ಅಂತ ಅಲ್ಲಿದ್ದ ಮಹಿಳೆ ಹೇಳಿದ್ದಾರೆ. ಕೂಪನ್ನು ಸಿಗಲಿಲ್ಲ, ಆದರೆ ಇಲ್ಲಿ ಸೀರೆ ಸಿಗುತ್ತೆ ಅಂತ ಬಂದಿದ್ದೆ, ಸೀರೆ ಬದಲು ನನ್ನ ಇಲ್ಲಿ ಓಲೆ ಕೂಡ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಕಳ್ಕೊಂಡ್ರೋ ಅಥವಾ ಯಾರಾದರೂ ತೊಗೊಂಡು ಹೋದ್ರೋ ಗೊತ್ತಿಲ್ಲ, ಆದರೆ ಸೀರೆ ಆಸೆಗೆ ಹೋದಂಥ ಮಹಿಳೆಗೆ ಈಗ ಸೀರೆನೂ ಇಲ್ಲ, ಒಂದು ಓಲೆನೂ ಇಲ್ಲ. ಅಂಡ್ ವಿಚಿತ್ರ ಏನು ಗೊತ್ತಾ, ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು, ರಾಜ್ಯದ ಸಚಿವರು ರಾಮಲಿಂಗ ರೆಡ್ಡಿ ಅವರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಇದ್ದರು. ಇಂತಹ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಸೀರೆ ಕೊಡಲಿಲ್ಲ ಅಂತ ಹೆಣ್ಮಕ್ಳು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ವಿಚಾರ ಮಾತ್ರ ಈಗ ವೈರಲ್ ಆಗುತ್ತಿದೆ. ಈ ಜನಗಳು ಸರಿ ಇಲ್ಲ. ಏನು ಜನಗಳು ಅಟ್ಲೀಸ್ಟ್ ನಾನು ಆಚೆ ಬಿಟ್ಬಿಟ್ರಿ ಅಂತ ಬೇಡಾಡ್ತೀನಿ. ಯಾರು ಆಚೆ ಬಿಟ್ಟಿಲ್ಲ, ನಮ್ಮ ಪ್ರಾಣ ಹೋಗಿದ್ರೆ ಪ್ರಾಣ ಕೊಡ್ತಾರೆ ಈ ಜನಗಳು. ವಾಲೆ ಹೋಯ್ತು, ಓಕೆ ನೋಡಿ ಹೋಗ್ತೀವಿ. ನಾನೇನು ಸುಳ್ಳು ಹೇಳ್ತೀನಿ ನೋಡಿ, ಒಂದಿಗೆ ಒಂದು ಹೋಗಿದೆ, ನಂಗೆ ಯಾರು ಕೊಡ್ತಾರೆ ಇವಾಗ ಟೋಕನ್ ಕಳೆದೋಗಿದೆ. ಅವ್ರೇನಂತಾರೆ ಟೋಕನ್ ಇದ್ರೋರು ಹೋಗ್ರಿ, ಟೋಕನ್ ಇರೋರು ಕೂತ್ಕೊಂಡು ಅವ್ರು ನಾನು ಇಷ್ಟು ಮಾಡ್ಬಿದ್ದು ಬಂದರೆ ನಾನು ಟೋಕನ್ ಇದ್ರೆ ನಾನು ಇರ್ಬೇಕು, ಇಲ್ಲ ನಾನು ಹೋಗ್ಬೇಕಾ? ಎಲ್ಲ ಹಾಕಿ ತಿಳಿದ್ಬಿಟ್ಟು ನೀರ್ ಬೇಕು ನನ್ಗೆ, ಅವಾಗಿಂದ ನೀರ್ ಕೇಳ್ತಾ ಇದ್ದೀನಿ, ಒಣ ಹೋಗ್ತಾ ಇದ್ದೀನಿ. ನೀರಿಗೆ ನಿಮ್ಗೆ ಸೌಕರ್ಯ ಮಾಡಿದ್ದೀವಿ, ಕುಡಿಯೋ ನೀರು ಟ್ಯಾಂಕರ್ ಕ್ಯಾನ್ ತಗೊಂಡ್ಬಂದು ಅವ್ರವ್ರಿಗೆ ಕೊಡ್ತಾವ್ರೆ, ನಮ್ಗೆ ಕೊಡ್ತಾ ಇಲ್ಲ. ನೀರು ದಯಮಾಡಿ ಕಾರ್ಯಕರ್ತರು ಇಲ್ಲಿಗೆ ತಗೊಂಬನ್ನಿ, ಇಲ್ಲಿಂದ ಲೈನ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.